ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲಾಗಿ ಮತ್ತು ಬೆಸ್ಟ್ ಆಗಿರುವ ಮತ್ತು ಟೇಸ್ಟಿಯಾಗಿರುವ ಬಟರ್ ಗಾರ್ಲಿಕ್ ಚಿಕನ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ಬಟರ್ ಗಾರ್ಲಿಕ್ ಚಿಕನ್ ತುಂಬಾ ರುಚಿಯಾಗಿರ್ತದೆ, ತಿನ್ನಲಿಕ್ಕೆ ಮಾಡಲಿಕ್ಕೂ ತುಂಬಾ ಸುಲಭ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಬಟರ್ ಗಾರ್ಲಿಕ್ ಚಿಕನ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಚಿಕನನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಇದನ್ನು ಕ್ಲೀನ್ ಮಾಡಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು, ಅನಂತರ ಒಂದು ಸ್ವಲ್ಪ ಕಾಳು ಮೆಣಸಿನ ಹುಡಿ ಅದನ್ನು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ನಾನಿಲ್ಲಿ ಸಣ್ಣ ಚಮಚದಲ್ಲಿ 2 ಚಮಚ ಸೋಯಾ ಸಾಸನ್ನು ಹಾಕ್ತಾ ಇದ್ದೇನೆ. ಸೋಯಾ ಸಾಸ್ ಹಾಕಿದ ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೇನೆ. ಇದು ಹಾಕಿದ ನಂತರ 1 ಚಮಚ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಹಾಕಿ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಒಂದು ಸ್ವಲ್ಪ ಕುಟ್ಟಿದ ಮೆಣಸು, ಇದು 1 ಮೆಣಸನ್ನು ನಾನು ಚೆನ್ನಾಗಿ ಗುದ್ದಿ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆನಾ ಫ್ರೆಂಡ್ಸ್? ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 15 ನಿಮಿಷ ಉಂಟಲ್ಲ ಮ್ಯಾರಿನೇಷನ್ ಆಗಲಿಕ್ಕೆ ಇಟ್ಕೊಳ್ಳಿ ಸೈಡಲ್ಲಿ. 15 ನಿಮಿಷದ ನಂತರ ಈ ಉಪ್ಪು ಖಾರ ಎಲ್ಲ ಎಳ್ದಿರ್ತದೆ ಚಿಕನ್. 15 ನಿಮಿಷದ ನಂತರ ನಾನಿಲ್ಲಿ ಒಂದು ಫ್ರೈ ಪ್ಯಾನನ್ನು ತಗೊಂಡಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಸನ್ಫ್ಲವರ್ ಆಯಿಲ್ ಒಂದು ಸ್ವಲ್ಪ ಹಾಕಿದ ನಂತರ ಎಣ್ಣೆ ಬಿಸಿಯಾದ ನಂತರ ನಾವಿಲ್ಲಿ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀವಲ್ಲ ಚಿಕನ್, ಅದನ್ನು ಒಂದೊಂದೇ ಹಾಕಿ ಕಾಯಲಿಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇಟ್ಟು ಚಿಕನನ್ನು ಕಾಯಿಸಬೇಕು. ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಈ ಥರ ಮಗುಚಿ ಹಾಕಬೇಕು. ಚಿಕನ್ ಪೀಸನ್ನು ಆದಷ್ಟು ಸಣ್ಣದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಿನಿಮಮ್ ಆಗಿ ಇಷ್ಟು ಸಣ್ಣದಾದರೂ ಇರಬೇಕು. ತುಂಬ ದೊಡ್ಡ ಪೀಸ್ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಸಣ್ಣದೇ ಪೀಸ್ ಇರಲಿ. ಒಂದು ಸೈಡ್ ಕಾದ ನಂತರ ಈ ಥರ ಮಗುಚಿ ಹಾಕಿ ಈ ಸೈಡ್ ಕೂಡ ಕಾಯಿಸಬೇಕು. 2 ಸೈಡ್ ಕಾದ ನಂತರ ನಾನು ಚಿಕನನ್ನು ತೆಗೆದು ಬೇರೆ ಇಡ್ತಾ ಇದ್ದೇನೆ. ಇದೇ ಥರ ಇದ್ದ ಚಿಕನನ್ನೆಲ್ಲ ನಾವು ಕಾಯಿಸಬೇಕು. ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ತೆಗೆದು ಸೈಡಲ್ಲಿ ಇಡಬೇಕು. ನೆಕ್ಸ್ಟ್ ನಾನೊಂದು ಪಾತ್ರೆ ತೊಗೊಂಡಿದ್ದೇನೆ ಫ್ರೆಂಡ್ಸ್. ಆ ಪಾತ್ರೆಗೆ ಒಂದು ಸ್ವಲ್ಪ ಬಟರನ್ನು ಹಾಕ್ತಾ ಇದ್ದೇನೆ. ಬಟರ್ ಫುಲ್ ಮೆಲ್ಟ್ ಆದ ನಂತರ ನೋಡಿ, ಬಟರ್ ಬಿಸಿ ಆಗ್ತಾ ಬರ್ತಾ ಉಂಟು. ಮೆಲ್ಟ್ ಆದ ನಂತರ ನಾನು ಫುಲ್ ಸ್ಪ್ರೆಡ್ ಮಾಡಿದ ನಂತರ ನೆಕ್ಸ್ಟ್ ನಾನು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟಿದ್ದೇನೆ. ಬಟರ್ ಕೂಡ ಬಿಸಿ ಆಗ್ತಾ ಬರ್ತಾ ಉಂಟು. ನೆಕ್ಸ್ಟ್ ನಾನಿಲ್ಲಿ 5 ರಿಂದ 6 ಬೆಳ್ಳುಳ್ಳಿಯನ್ನು ಸಿಪ್ಪೆ ಎಲ್ಲ ತೆಗೆದು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೇನೆ. ನೋಡಿ, ಇದನ್ನು ಕೂಡ ಹುರಿಬೇಕು. ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಹುರಿಬೇಕು. ಹುರಿದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿ, ಹಾಕಿದ ನಂತರ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ. ನೋಡಿ, ಸೋಯಾ ಸಾಸ್ ಮುಚ್ಚಳದಲ್ಲಿ 1 ಮುಚ್ಚಳ ಸೋಯಾ ಸಾಸ್ ಹಾಕಿದ ನಂತರ ಈ ಥರ ಆಗ್ತದೆ. ನೆಕ್ಸ್ಟ್ ನಾನಿಲ್ಲಿ 1/4 ಕಪ್ಪಷ್ಟು ನೀರು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಉಂಟಲ್ಲ ಮೀಡಿಯಮಲ್ಲೇ ಇಟ್ಟಿದ್ದೇನೆ ಫ್ರೆಂಡ್ಸ್. ಈ ಗಾರ್ಲಿಕ್ ಚಿಕನ್ ಉಂಟಲ್ಲ ತುಂಬಾ ಬೇಗ ಆಗ್ತದೆ, ತುಂಬ ಜಾಸ್ತಿ ಟೈಮೇನು ತಗೊಳ್ಳೋದಿಲ್ಲ. ಈ ಥರ ಕುದಿ ಬಂದ ನಂತರ ನಾನಿಲ್ಲಿ ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲಗೆ ಇಟ್ಟು 1/4 ಕಪ್ ನೀರಿಗೆ 1 ಚಮಚ ಕಾರ್ನ್ಫ್ಲವರ್ ಹಾಕಿ 1 ರಿಂದ 2 ಚಮಚ ಕಾರ್ನ್ಫ್ಲವರ್ ಸಾಕಾಗ್ತದೆ. ಹಾಕಿದ ನಂತರ ಅದರ ನೀರನ್ನು ಉಂಟಲ್ಲ ಮಿಕ್ಸ್ ಮಾಡಿ ನಾನಿಲ್ಲಿ ಈ ಸೋಯಾ ಸಾಸಿಗೆ ಹಾಕ್ತಾ ಇದ್ದೇನೆ. ಈಗ ನೋಡಿ ಮಿಶ್ರಣ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಉಂಟು. ಈಗ ನಾನು ಇದಕ್ಕೆ ಪುನಃ 1/4 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನೋಡಿ, ಹಾಕಿದ ನಂತರ ಪುನಃ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ನಾವಿಲ್ಲಿ ಫ್ರೈ ಮಾಡಿದ ಚಿಕನ್ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ. ನೋಡಿ, ಹಾಕಿದ ನಂತರ ಒಂದು ಸ್ವಲ್ಪ ಕಾಳು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಹಾಕಿ ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಸೇರಿಸಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ ನಾವಿಲ್ಲಿ ಇದು ಮಾಡಿದ್ದೇವಲ್ಲ ಸೋಯಾ ಸಾಸ್ ಗ್ರೇವಿ ಮಾಡಿದ್ದೇವಲ್ಲ, ಅದಕ್ಕೆ ಉಪ್ಪು ಹಾಕಲಿಲ್ಲ. ಒಂದು ಸ್ವಲ್ಪ ಉಪ್ಪು ಕಮ್ಮಿನೇ ಇರ್ತದೆ, ಅದಕ್ಕೋಸ್ಕರ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೇನೆ. ಹಿಂಡಿದ ನಂತರ ಪುನಃ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಲಾಸ್ಟಿಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಫ್ರೆಂಡ್ಸ್. ಈಗ ನಾನು ಮಾಡಿದ ಬಟರ್ ಗಾರ್ಲಿಕ್ ಚಿಕನ್ ರೆಡಿಯಾಗಿದೆ. ಇದನ್ನೀಗ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ, ಸರ್ವ್ ಮಾಡುವಾಗ ಈ ಥರ ಹಾಕ್ಕೊಳ್ಬೇಕು ಪ್ಲೇಟಿಗೆ. ಈ ಗ್ರೇವಿ ಉಂಟಲ್ಲ, ಈ ಬಟರ್ ಗಾರ್ಲಿಕ್ ಚಿಕನ್ ಉಂಟಲ್ಲ ಫ್ರೆಂಡ್ಸ್, ಇದೊಂಥರ ಸ್ಟಾರ್ಟರ್ ರೀತಿಯೇ. ಇದನ್ನು ನಾವು ಅನ್ನದ ಜೊತೆ, ಇಲ್ಲದಿದ್ದರೆ ನಾವು ಚಪಾತಿ ಎಲ್ಲ ಮಾಡಿರ್ತೇವಲ್ಲ ಅದರ ಸೈಡಿಗೆ ಕೂಡ ತುಂಬಾ ರುಚಿಯಾಗಿರ್ತದೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಇದು ಯಾವ ರೀತಿ ಬಂದಿದೆ ಅಂತ ಹೇಳಿ. ಮಾಡಲಿಕ್ಕೂ ತುಂಬಾ ಸುಲಭ.
ನಾನು ಮಾಡಿದ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆನಂತರ ನನ್ನ ಚಾನಲ್ಗೆ ಹೊಸಬರು ಯಾರಾದರೂ ನನ್ನ ಚಾನಲನ್ನು ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ನನಗೆ ಸಪೋರ್ಟ್ ಮಾಡಿ. ಈಗ ಬಟರ್ ಗಾರ್ಲಿಕ್ ಚಿಕನ್ ರೆಡಿಯಾಗಿದೆ. ಇದನ್ನು ನಾನೀಗ ಸರ್ವ್ ಮಾಡ್ತಾ ಇದ್ದೇನೆ. ನಾನು ಮಾಡಿದ ಇವತ್ತಿನ ಬಟರ್ ಗಾರ್ಲಿಕ್ ಚಿಕನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟರ ತನಕ ಟೇಕ್ ಕೇರ್, ಬಾಯ್ ಬಾಯ್.